ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಸಾಕಷ್ಟು ಜನ ಈ ಹಣಕಾಸಿಗಿರ್ಬೋದು, ಜಮೀನುಗಳಿಗಾಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಜನಗಳಿಗೆ ತೊಂದರೆ ಮಾಡ್ತಿರ್ತಾರೆ. ಅಥವಾ ಯಾವುದೋ ಒಂದು ಶತ್ರುತ್ವ ಇಟ್ಕೊಂಡು ನಮಗೆ ತೊಂದರೆಗಳು ಕೊಡ್ತಿದ್ರೆ, ಅಥವಾ ಸ್ವಂತ ಹಣ್ಣು ತಮ್ಮದಿರೆ ನಮಗೆ ಶತ್ರುಗಳಾಗಿ ತೊಂದರೆ ಕೊಡ್ತಿದ್ರೆ, ಅಥವಾ ಹಣನ ಈಸ್ಕೊಂಡು ಅದನ್ನು ವಾಪಸ್ ಕೊಡದೆ ತೊಂದರೆ ಮಾಡ್ತಾಯಿದ್ದರೆ, ಯಾವುದೇ ಶತ್ರು ಮಾನಸಿಕವಾಗಲಿ ದೈಹಿಕವಾಗಲಿ ಹಿಂಸೆ ಕೊಡ್ತಿದ್ರೆ ಅದಕ್ಕೆಲ್ಲ ಇವತ್ತು ಪರಿಹಾರ ಮಾಡ್ಕೊಳ್ಳೋಣ. ಇವತ್ತು ಯಾವಾಗ ಏನು ಅಂತ ಇದಕ್ಕೆ ಬೇಕಾಗುವಂಥದ್ದು ಕೆಲವೊಂದು ಈ ಕರ್ಣಪಿಶಾಚಿಯಿಂದ ಒಂದು ಪ್ರಯೋಗದಿಂದ ನಾವು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದೇನು ಮಾಡುತ್ತೆ, ಹೆಂಗೆ ಮಾಡುತ್ತೆ ಅನ್ನೋ ತೊಗೊಳ್ಳೋಣ. ಇವತ್ತು ಆ ಕರ್ಣಪಿಶಾಚಿನಿಂದ ನಾವು ಯಾವ ರೀತಿ ಅದನ್ನು ತಗೋಬೇಕು ಅನ್ನೋದು ನೋಡೋಣ. ಈ ರೀತಿಯಾಗಿ ತೊಂದರೆ ಕೊಡ್ತಾಯಿದ್ರೆ ನೀವೇನು ಮಾಡಬೇಕು? ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ದೇವರುಗಳು, ಯಾವುದಾದ್ರೂ ಹೆಣ್ಣು ದೇವರು ಯಾವುದಾದ್ರೂ ಪರವಾಗಿಲ್ಲ, ಅದ್ರ ಮುಂದೆ ಕುತ್ಕೋಬೇಕು. ನೀವು ನಿಮ್ಮ ತೊಂದರೆಗಳನ್ನ ಹೇಳಿ ಪರಿಹರಿಸು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಮಂತ್ರ ನಾನು ಕೊಡ್ತೀನಿ. ಆ ಮಂತ್ರನ ನೀವು 11 ಮಾಲೆ ಜಪಿಸಬೇಕು. ಅಂದರೆ ಪ್ರತಿದಿನ 48 ದಿನಗಳ ಕಾಲ, ಅಂದರೆ ಒಂದು ಮಂಡಲ, ದಿನಕ್ಕೆ 108, ಅಂದರೆ ಒಂದು ಮಾಲೆ 108 ಇರುತ್ತೆ. ಒಂದು ಮಾಲೆಯಲ್ಲಿ ಅದು 108 ಒಂದು ಬಾರಿ ಜಪ ಮಾಡಬೇಕಾಗುತ್ತೆ. ಅದೇ ರೀತಿ 11 ಜಪಮಾಲೆ 48 ದಿನಗಳ ಕಾಲ ಈ ಮಂತ್ರನ ಹೇಳ್ತಾ ಇದ್ದರೆ ನಿಮಗೆ ಆ ಹೇಳ್ತಿರೋವಂಥ ಯಾರಿಗಿರುತ್ತೋ ಆ ಸಾಧಕನ ಒಂದು ಕಿವಿಯಲ್ಲಿ ಆ ಕರ್ಣಪಿಶಾಚಿ ಒಲಿಸ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಬೇಕು. ಇದನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಸಿಂಧೂರದಿಂದ ಒಂದು ತ್ರಿಶೂಲವನ್ನು ಬರಿಬೇಕು. ಬರೆದು ಮಣೆ ಮೇಲೆ ಇಟ್ಟು ಅದೇ ನಿಮಗೆ ಒಂದು ಕರ್ಣಪಿಶಾಚಿ ಅಂತ ಅಂದ್ಕೋಬೇಕು. ಅದನ್ನು ಕರ್ಣಪಿಶಾಚಿ ಅಂತ ಅಂದ್ಕೊಂಡು ಅದ್ರ ಮುಂದೆ ನೀವು ಕೂತ್ಕೊಂಡು ಮೊದಲು ಗಣಪತಿ ಪೂಜೆ ಮಾಡಿ, ನಂತರ ಶುದ್ಧವಾದ ಒಂದು ಹಸುವಿನ ತುಪ್ಪದಿಂದ ದೀಪ ಹಚ್ಕೊಂಡು, ನಂತರ ಆ ತ್ರಿಶೂಲ ಏನು ಇಟ್ಟಿರ್ತೀರಲ್ವ ಆ ತ್ರಿಶೂಲಕ್ಕೆ ಪಂಚೋಪಚಾರ ಪೂಜೆ ಮಾಡಿ ಮಂತ್ರವನ್ನು ನೀವು 1100 ಸಲ ಜಪಿಸಬೇಕು. ಹೀಗೆ 11 ದಿನ ಕಾಲ ಬೆಳಿಗ್ಗೆ ರಾತ್ರಿ ಪೂಜೆ ಮಾಡ್ತಾಯಿದ್ರೆ, ಅಂದರೆ ಜಪ ಮಾಡಿ ಪೂಜೆಯನ್ನು ಮಾಡ್ತಾಯಿದ್ರೆ, ನಂತರ ನಿಮ್ಮ ಒಂದು ಯಾವುದಾರ ಒಂದು ಪ್ರಶ್ನೆಗೆ ಆ ಒಂದು 11 ಸಲ ಮತ್ತೆ ನೀವು ಇವಾಗ ಒಂದು 48 ದಿವಸ ಮಾಡಿರ್ತೀರ, ಮತ್ತು ಪ್ರಯೋಗ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು, ಆ ಪ್ರಶ್ನೆ ನೀವು ಕೇಳಬೇಕಾದ್ರೆ ಮತ್ತೆ 11 ಸಲ ಇದನ್ನು ಜಪ ಮಾಡಿಬಿಟ್ಟು ಆ ಮಂತ್ರನ ಹೇಳಿಕೊಂಡು ಪ್ರಶ್ನೆ ಮಾಡಬೇಕು. ಆ ಕರ್ಣಪಿಶಾಚಿ ಅವಾಗ ಅದು ನಿಮ್ಮ ಕಿವಿಯಲ್ಲಿ ಬಂದು, ಯಾರು ಇದನ್ನು ಸಾಧನೆ ಮಾಡ್ಕೊಳ್ತಾರೋ ಅವ್ರ ಕಿವಿ ಬಂದು ಹೇಳ್ತಾಳೆ. ಮಂತ್ರ ನಿಮ್ಗೆ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಚಿಕ್ಕದಾಗಿ ಕೊಡ್ತೀನಿ. ನಾನು ಓಂ ನಮೋ ಚಾಮುಂಡೆ ಕುರಿಯಂ ದಂಡೆ ಅಮುಕ ಹೃದಯೇ ಮಧ್ಯ ಪ್ರವೇಶಾಯ ಸ್ವಾಹ. ಇನ್ನೊಂದು ಬಾರಿ ಹೇಳ್ತೀನಿ ನಾನು. ಓಂ ಚಾಮುಂಡೆ ಕುರಿಯಂ ದಂಡೆ ಅಮುಕ ಹೃದಯ ಮಧ್ಯೆ ಪ್ರವೇಶಾಯ ಸ್ವಾಹ. ಇದನ್ನು ಹೇಳ್ಕೊಬೋದು. ಇದನ್ನು ಯಾವಾಗೇನಾಗುತ್ತೆ, ನಿಮಗೆ ಅವರ ಶತ್ರುಗಳಿಂದ ದೂರನೂ ಹಾಕ್ತಾರೆ, ಮತ್ತು ಅವ್ರು ಯಾರು ನಿಮಗೆ ಶತ್ರುಗಳಾಗಿದೆ ಅವರು ಕೂಡ ನಿಮಗೆ ತೊಂದರೆ ಕೊಡದೆ ದೂರ ಹೋಗ್ತಾರೆ. ಇದೆಲ್ಲ ಒಳ್ಳೆಯದಾಗುತ್ತೆ. ಇನ್ನೂ ಬೇಕಾದಷ್ಟು ಇದ್ರನ್ನೇ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ತೀನಿ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಕೂಡ ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಸಿಂಪಲಾಗಿ ಕೊಟ್ಟಿದ್ದೀನಿ, ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಇದನ್ನು ದೇವಿ ಮುಂದೆ ಮೊದಲು ನೀವು ಹೆಣ್ಣು ದೇವರ ಮುಂದೆ ಕೂತ್ಕೊಂಡು ಈ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಈ ಪ್ರಾರ್ಥನೆ ಮಾಡಿ ತದನಂತರ ಈ ಕರ್ಣಪಿಶಾಚಿಯ ಒಂದು ಪ್ರಯೋಗನ ನೀವು ಮಾಡ್ಕೋಬೇಕಾಗತ್ತೆ. ಆವಾಗ ಅದು ಬಂದು ನಿಮಗೆ ಕಿವಿಲಿ ಹೇಳುತ್ತೆ. ಅದರ ಒಂದು ಮಂತ್ರ ಹೀಗಿರುತ್ತೆ. ಓಂ ನಮೋ ಕರ್ಣಪಿಶಾಚಿನಿ ಅಮೋಘ ಸತ್ಯವಾದಿನಿ ಮಮ ಕರ್ಣ ಅವತಾರ ಅತೀತ ನಾಗತ ವರ್ತಮಾನಿ ದರ್ಶಯ ಮಾಮಾಭಿ ಕಥಯ ಹ್ರೀಂ ಕರ್ಣಪಿಶಾಚಿನಿ. ಇದನ್ನು ಮಾಡಬೇಕಾಗುತ್ತೆ. ಅಂದರೆ ಇದೆಲ್ಲ ಭಾಳ ಕಟ್ನೀಟಾಗಿರಬೇಕು. ನಾನು ಹೇಳಿದ್ದು ಮೊದಲು ನಿಮಗೆ ಓಂ ಚಾಮುಂಡೆ ಕುರಿಯ ದಂಡೆ ಅಂಥೇಳಿ ಅದು ಹೆಣ್ಣು ದೇವ್ರುಗಳ ಹತ್ರ ನೀವು ಕೇಳ್ಕೊಳ್ಳೋ ಅಂಥದ್ದು. ಅದಾದ ಮೇಲೆ ನಾನಿಲ್ಲ ಕರ್ಣಪಿಶಾಚಿನ ಹೊಲಿಸ್ಕೊಂಡು ಅದರಿಂದ ನನ್ನ ಕಷ್ಟ ಪರಿಹಾರ ಮಾಡ್ಕೊಳ್ತೀನಿ ಅಂದರೆ ಈ ರೀತಿ ಓಂ ನಮೋ ಕರ್ಣಪಿಶಾಚಿನಿ ಅಮೋಘ ಸತ್ಯವಾದಿನಿ ಮಮ ಕರ್ಣ ಅವತಾರ ಅತೀತ ನಾಗಾತ ವರ್ತಮಾನಿ ದರ್ಶಯ ಮಾಮಾಭಿ
ಕಥಯ ಕಥಯ ಭ್ರೀಂ ಕರ್ಣ ಪಿಶಾಚಿನಿ ಇದನ್ನು ಹೇಳಬೇಕು. ಇದಕ್ಕೆ ಕಟ್ಟುನಿಟ್ಟಾಗಿ ಬ್ರಹ್ಮಚಾರ್ಯ ಪಾಲಿಸಲೇಬೇಕು. ಒಪ್ಪತ್ತು ಊಟ ಮಾಡಬೇಕಾಗುತ್ತೆ, ಮತ್ತು ಕಪ್ಪು ಬಟ್ಟೆಗಳನ್ನ ಧಾರಣೆ ಮಾಡಬೇಕಾಗುತ್ತೆ. ಮತ್ತು ನೀವು ಯಾವುದೇ ಒಂದು ಸ್ತ್ರೀಯರೊಂದಿಗೆ ಮಾತಾಡೋ ಹಾಗಿಲ್ಲ. ಆ ಸಮಯದಲ್ಲಿ ಏನು ಸಾಧನೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಯಾವುದೇ ಒಂದು ಹೆಣ್ಣು ಜೊತೆಯಲ್ಲಿ ನೀವು ಸೇರೋಂಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ತೊಂದರೆಗಳು ಎಚ್ಚರ ಇರಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನು ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಮಾಡಬೇಕು ಅಂದರೆ ಈ ರೀತಿಯಾಗಿರುತ್ತೆ. ಬ್ರಹ್ಮಚಾರ್ಯ ಮಾಡಬೇಕು, ಒಂದು ಹೊತ್ತಿನ ಊಟ ಮಾಡಬೇಕು, ಸ್ತ್ರೀಯರ ಜೊತೆನೇ ಮಾತಾಡಬಾರ್ದು, ಅದೇ ರೀತಿ ಸ್ತ್ರೀಯರ ಜೊತೆಯಲ್ಲಿ ಸೇರಲೂಬಾರ್ದು. ಇದೆಲ್ಲ ನೀವಿದ್ದಾಗ ಇದನ್ನು ಮಾಡ್ಕೋಬೋದು. ಇವೆಲ್ಲ ನಮಗೆ ಮಾಡ್ಕೊಳ್ಳೋ ಕಷ್ಟ ಅಂದರೆ ನಾನು ಮೊದಲೇ ಹೇಳಿದಷ್ಟು ಅಂಥ ಮಂತ್ರ ಹೇಳಿಕೊಂಡು ಆ ದೇವತೆ ಮುಂದೆ ನೀವು ಕೂತ್ಕೊಂಡ್ರೆ ಸಾಕು. ನಿಮಗೆ 48 ದಿನಗಳ ಕಾಲ ನೀವು ಮಾಡಿದ್ರೆ ಒಂದು ಮಂಡಲ ನಿಮಗೆ ಆ ತಾಯಿನೇ ನಿಮಗೆ ಬಗೆಹರಿಸ್ತಾಳೆ. ಇನ್ನೂ ಹೆಚ್ಚಿಗೆ ಬೇಕು ಅಂದರೆ ಈ ಕರ್ಣ ಪಿಶಾಚಿದು ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನಿಮ್ಮ ಏನು ಒಂದು ಕಷ್ಟಗಳು ಇದ್ದಾವೆ, ಈ ರೀತಿ ಜಗಳಗಳು ಕಾರ್ಪಣ್ಯಗಳು ಬರ್ತಾ ಇದ್ದಾವೆ, ಸ್ವಂತದವರೇ ನಮಗೆ ಶತ್ರುಗಳಾಗಿ ಈ ರೀತಿ ಬಡದಾಟಕ್ಕೆ ಇಳಿದಿದ್ದಾರೆ, ಅವರಿಂದ ನಮಗೆ ನ್ಯಾಯ ಬೇಕು, ನಮ್ಗೆ ನ್ಯಾಯ ಸಿಗಬೇಕು, ಅಥವಾ ನಮಗೆ ಅವ್ರು ಏನು ತೊಂದರೆ ಮಾಡ್ತಾ ಇದ್ದಾರೆ, ಎಲ್ಲರೂ ಹೋಗಿ ನಮಗೆ ಮಾಟ ಮಂತ್ರ ತಂತ್ರಗಳು ನಡೆಸ್ತಾ ಇದ್ದಾರಾ ಅಂತೆಲ್ಲ ಈ ಒಂದು ಕರ್ಣ ಪಿಶಾಚಿದ ನೀವು ಕೇಳ್ಕೊಬೋದು. ಅದು ಮಾಡ್ಬೋದು. ಇಲ್ಲ ಅಷ್ಟು ನಮಗೆ ಶಕ್ತಿ ಇಲ್ಲ, ಇಷ್ಟು ಕಠಿಣವಾಗಿ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತಂದರೆ ಹೆಣ್ಣು ದೇವ್ರ ಹತ್ರ ನಾನು ಹೇಳಿದಂಗೆ ಮೊದಲಿನ ಒಂದು ಮಂತ್ರನ ಹೇಳು 48 ಒಂದೇ ಒಂದು ಮಂಡಲ ಅಷ್ಟೇ, ಅದೇನು ಜಾಸ್ತಿ ಇರೋದಿಲ್ಲ. ಒಂದು ಮಂಡಲ 48 ದಿನಗಳ ಕಾಲ ಆ ದೇವಿ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಅವಳೇ ನಿಮಗೆ ನ್ಯಾಯವಾದ ರೀತಿ ನಿಮಗೆ ಪರಿಹಾರ ಅನ್ನೋದು ಕೊಡ್ತಾಳೆ ವೀಕ್ಷಕರೇ. ಯಾಕೆ ಅಂತಂದರೆ ಕೆಲವೊಂದು ಸ್ಟ್ರಾಂಗ್ ಆಗಿರ್ತವೆ, ಕೆಲವೊಂದನ್ನ ಹೇಳ್ಕೊಳ್ಳೋ ಕಷ್ಟ ಆಗುತ್ತೆ, ಕೆಲವರೊಬ್ರಿಗೆ ಮಾಡೋ ಕಷ್ಟ ಆಗುತ್ತೆ. ಇದನ್ನು ಯಾವ ರೀತಿ ಮಾಡಬೇಕಪ್ಪ, ಹೆಂಗೆ ಮಾಡಬೇಕಪ್ಪ ಅನ್ನೋದಿರುತ್ತೆ. ಹಂಗಾಗಿ ನಾನು ಎರಡೂ ಥರದ್ದು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಎರಡೂ ರೀತಿಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಅಂತ ಹೇಳ್ತಾ, ಬಾಂಧವರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.